ಬಾಗಲಕೋಟೆಯಲ್ಲಿ ಎಲ್ಲೆಂದರಲ್ಲಿ ಮಸೀದಿಗಳನ್ನ ನಿರ್ಮಾಣ ಮಾಡ್ತಿರೋದಕ್ಕೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನಧಿಕೃತವಾಗಿ ನಿರ್ಮಾಣ ಮಾಡಿರುವಂತಹ ಮಸೀದಿಗಳನ್ನ ತೆರವು ಮಾಡಬೇಕು ಅನ್ನುವ ಆಕ್ರೋಶ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಬಾಗಲಕೋಟೆಯ ಪ್ರತಿನಿಧಿ, ಬನ್ನಿ ನೋಡೋಣ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಆ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗಡೆ ಆದಂತಹ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು, ನಗರಗಳಾಗಿರ್ಬೋದು, ಬೇರೆಡೆಗೆ ಶಿಫ್ಟ್ ಆಗಿದೆ. ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ರಿಂದ ಇಲ್ಲಿ ಯೂನಿಟ್ 1 ಮತ್ತು ಯೂನಿಟ್ 2 ಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಯೂನಿಟ್ 1 ಮತ್ತು ಯೂನಿಟ್ 2 ದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದೇ ಮಸೂದಿಗಳ ಕಟ್ಟುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಬಾಗಲಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ ನಲ್ಲಿ ಕೂಡ ಈಗ ಮಸೀದಿಗಳನ್ನ ಕಟ್ಟುವುದರ ಜೊತೆಗೇನೆ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇನೆ ಮಸೂದಿ ಕಟ್ಟಿದ್ದಾರೆ ಅನ್ನುವಂತ ವಿಷಯದ ಮೇರೆಗೆ ಈಗಾಗಲೇ ಹಿಂದೂಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂಪರ ಸಂಘಟನೆ ಕೆಲಸ ಆಗಿದೆ. ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂತ ಕನಸು ಕೂಡ ಇತ್ತು. ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ಜಾತಿಗಾಗ್ಲಿ ಮತ್ತೊಂದು ಸಮುದಾಯಕ್ಕಾಗ್ಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನ ಗುರುತಿಸಬಾರದು. ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂತ ಯಾವುದೇ ಒಂದು ಕಟ್ಟಡಗಳನ್ನ ಮಾಡಬಾರದು ಅನ್ನುವಂಥದ್ದು ಕೂಡ ನೇಮ ಇರೋದ್ರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನ ಈ ತರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂತ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ. ಸಿದ್ದು ದುತ್ತಗಾಮಿ. ಬಾಗಲಕೋಟೆಯಲ್ಲಿ ಎಲ್ಲೆಂದರಲ್ಲಿ ಮಸೀದಿಗಳನ್ನ ನಿರ್ಮಾಣ ಮಾಡ್ತಿರೋದಕ್ಕೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನಧಿಕೃತವಾಗಿ ನಿರ್ಮಾಣ ಮಾಡಿರುವಂತಹ ಮಸೀದಿಗಳನ್ನ ತೆರವು ಮಾಡಬೇಕು ಅನ್ನುವ ಆಕ್ರೋಶ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಬಾಗಲಕೋಟೆಯ ಪ್ರತಿನಿಧಿ, ಬನ್ನಿ ನೋಡೋಣ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಆ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗಡೆ ಆದಂತಹ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು, ನಗರಗಳಾಗಿರ್ಬೋದು, ಬೇರೆಡೆಗೆ ಶಿಫ್ಟ್ ಆಗಿದೆ. ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ರಿಂದ ಇಲ್ಲಿ ಯೂನಿಟ್ 1 ಮತ್ತು ಯೂನಿಟ್ 2 ಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಯೂನಿಟ್ 1 ಮತ್ತು ಯೂನಿಟ್ 2 ದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದೇ ಮಸೂದಿಗಳ ಕಟ್ಟುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಬಾಗಲಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ ನಲ್ಲಿ ಕೂಡ ಈಗ ಮಸೀದಿಗಳನ್ನ ಕಟ್ಟುವುದರ ಜೊತೆಗೇನೆ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇನೆ ಮಸೂದಿ ಕಟ್ಟಿದ್ದಾರೆ ಅನ್ನುವಂತ ವಿಷಯದ ಮೇರೆಗೆ ಈಗಾಗಲೇ ಹಿಂದೂಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂಪರ ಸಂಘಟನೆ ಕೆಲಸ ಆಗಿದೆ. ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂತ ಕನಸು ಕೂಡ ಇತ್ತು. ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ಜಾತಿಗಾಗ್ಲಿ ಮತ್ತೊಂದು ಸಮುದಾಯಕ್ಕಾಗ್ಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನ ಗುರುತಿಸಬಾರದು. ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂತ ಯಾವುದೇ ಒಂದು ಕಟ್ಟಡಗಳನ್ನ ಮಾಡಬಾರದು ಅನ್ನುವಂಥದ್ದು ಕೂಡ ನೇಮ ಇರೋದ್ರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನ ಈ ತರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂತ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ. ಸಿದ್ದು ದುತ್ತಗಾಮಿ. ಬಾಗಲಕೋಟೆಯಲ್ಲಿ ಎಲ್ಲೆಂದರಲ್ಲಿ ಮಸೀದಿಗಳನ್ನ ನಿರ್ಮಾಣ ಮಾಡ್ತಿರೋದಕ್ಕೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನಧಿಕೃತವಾಗಿ ನಿರ್ಮಾಣ ಮಾಡಿರುವಂತಹ ಮಸೀದಿಗಳನ್ನ ತೆರವು ಮಾಡಬೇಕು ಅನ್ನುವ ಆಕ್ರೋಶ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಬಾಗಲಕೋಟೆಯ ಪ್ರತಿನಿಧಿ, ಬನ್ನಿ ನೋಡೋಣ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಆ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗಡೆ ಆದಂತಹ ಸಾಕಷ್ಟು
ಒಂದು ಏನು ಗ್ರಾಮಗಳಾಗಿರ್ಬೋದು, ನಗರಗಳಾಗಿರ್ಬೋದು ಬೇರೆಡೆಗೆ ಶಿಫ್ಟ್ ಆಗಿದೆ. ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ರಿಂದ ಇಲ್ಲಿ ಯೂನಿಟ್ 1 ಮತ್ತು ಯೂನಿಟ್ 2 ಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಯೂನಿಟ್ 1 ಮತ್ತು ಯೂನಿಟ್ 2 ದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದೇ ಮಸೂದಿಗಳ ಕಟ್ಟುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬಾಗಲಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ ನಲ್ಲಿ ಕೂಡ ಈಗ ಮಸೀದಿಗಳನ್ನ ಕಟ್ಟುವುದರ ಜೊತೆಗೇನೆ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇನೆ ಮಸೂದಿ ಕಟ್ಟಿದ್ದಾರೆ ಅನ್ನುವಂತ ವಿಷಯದ ಮೇರೆಗೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂ ಪರ ಸಂಘಟನೆ ಕೆಲಸ ಆಗಿದೆ. ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂತ ಕನಸು ಕೂಡ ಇತ್ತು. ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದರೆ ಇಲ್ಲಿ ಯಾವುದೇ ಒಂದು ಜಾತಿಗಾಗ್ಲಿ ಮತ್ತೊಂದು ಸಮುದಾಯಕ್ಕಾಗ್ಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನ ಗುರುತಿಸಬಾರದು, ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂತ ಯಾವುದೇ ಒಂದು ಕಟ್ಟಡಗಳನ್ನ ಮಾಡಬಾರದು ಅನ್ನುವಂಥದ್ದು ಕೂಡ ನೇಮ ಇರೋದ್ರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನ ಈ ತರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂತ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ. ಸಿದ್ದು ದುತ್ತಗಾಮಿ. ಬಾಗಲಕೋಟೆಯಲ್ಲಿ ಎಲ್ಲೆಂದರಲ್ಲಿ ಮಸೀದಿಗಳನ್ನ ನಿರ್ಮಾಣ ಮಾಡ್ತಿರೋದಕ್ಕೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನಧಿಕೃತವಾಗಿ ನಿರ್ಮಾಣ ಮಾಡಿರುವಂತಹ ಮಸೀದಿಗಳನ್ನ ತೆರವು ಮಾಡಬೇಕು ಅನ್ನುವ ಆಕ್ರೋಶ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಬಾಗಲಕೋಟೆಯ ಪ್ರತಿನಿಧಿ, ಬನ್ನಿ ನೋಡೋಣ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಆ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗಡೆ ಆದಂತಹ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು, ನಗರಗಳಾಗಿರ್ಬೋದು ಬೇರೆಡೆಗೆ ಶಿಫ್ಟ್ ಆಗಿದೆ. ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ರಿಂದ ಇಲ್ಲಿ ಯೂನಿಟ್ 1 ಮತ್ತು ಯೂನಿಟ್ 2 ಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಯೂನಿಟ್ 1 ಮತ್ತು ಯೂನಿಟ್ 2 ದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದೇ ಮಸೂದಿಗಳ ಕಟ್ಟುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬಾಗಲಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ ನಲ್ಲಿ ಕೂಡ ಈಗ ಮಸೀದಿಗಳನ್ನ ಕಟ್ಟುವುದರ ಜೊತೆಗೇನೆ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇನೆ ಮಸೂದಿ ಕಟ್ಟಿದ್ದಾರೆ ಅನ್ನುವಂತ ವಿಷಯದ ಮೇರೆಗೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂ ಪರ ಸಂಘಟನೆ ಕೆಲಸ ಆಗಿದೆ. ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂತ ಕನಸು ಕೂಡ ಇತ್ತು. ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದರೆ ಇಲ್ಲಿ ಯಾವುದೇ ಒಂದು ಜಾತಿಗಾಗ್ಲಿ ಮತ್ತೊಂದು ಸಮುದಾಯಕ್ಕಾಗ್ಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನ ಗುರುತಿಸಬಾರದು, ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂತ ಯಾವುದೇ ಒಂದು ಕಟ್ಟಡಗಳನ್ನ ಮಾಡಬಾರದು ಅನ್ನುವಂಥದ್ದು ಕೂಡ ನೇಮ ಇರೋದ್ರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನ ಈ ತರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂತ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ. ಸಿದ್ದು ದುತ್ತಗಾಮಿ.